ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ವ್ಯಾಪ್ತ ನಿರ್ಲಿಪ್ತ. ಸಮಸ್ತ ಅಧ್ಯಾತ್ಮ ಬಂಧುಗಳಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರುಣಾಸಂಧಿಯನ್ನು ಪೂರ್ಣಗೊಳಿಸಿ ವ್ಯಾಪ್ತಿ ಸಂಧಿಯಲ್ಲಿ ನಾವು ಕಾಲಿಡುತ್ತಾ ಇದ್ದೇವೆ. ಇಂದಿನಿಂದ ಮೂರನೆಯ ವ್ಯಾಪ್ತಿ ಸಂಧಿಯ ಚಿಂತನೆ ಪ್ರಾರಂಭವಾಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಶ್ರದ್ಧೆ, ಕೇಳುವಲ್ಲಿ ನಿಮಗಿರತಕ್ಕಂತಹ ಕಾತರ, ಅದೆಲ್ಲ ಈವರೆಗೆ ಸುಮಾರು ವಿಸ್ತಾರವಾಗಿ 2 ಸಂಧಿಗಳ ಚಿಂತನೆಯನ್ನು ಮಾಡಿದ್ದಾಗಿದೆ. ಮೂರನೆಯ ವ್ಯಾಪ್ತಿ ಸಂಧಿಯನ್ನು ಇಂದು ನಾವು ಪ್ರಾರಂಭಿಸೋಣ. ಭಗವಂತನ ವ್ಯಾಪ್ತಿ ಸರ್ವತ್ರದಲ್ಲಿ ವ್ಯಾಪ್ತ, ಸರ್ವತ್ರದಲ್ಲಿ ವ್ಯಾಪ್ತ ಅಂತ ಅನೇಕ ಸಲ ಅವನ ವ್ಯಾಪ್ತಿಯ ಬಗ್ಗೆ ನಾವು ಹಿಂದೆ ಪ್ರವಚನಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ದಾಸರು ಎಚ್ಚರಿಕೆ ಕೊಡ್ತಾ ಬಂದಿದ್ದಾರೆ. ಆ ವ್ಯಾಪ್ತಿಯನ್ನು ಹೇಗೆ ಚಿಂತನೆ ಮಾಡಬೇಕು? ಸರ್ವತ್ರ ಸರ್ವತ್ರ ಅಂದರೆ ಏನು? ಸರ್ವತ್ರ ಎಲ್ಲೆಲ್ಲಿ ಹೇಗೆ ಹೇಗೆ ವ್ಯಾಪಿಸಿದ್ದು, ಯಾವ್ಯಾವ ರೂಪದಿಂದ ಹೇಗೆ ವ್ಯಾಪಿಸಿದ್ದು, ಏನೇನು ವ್ಯಾಪಾರಗಳನ್ನು ಹೇಗೆ ಮಾಡಿಸ್ತಾ ಇದ್ದಾನೆ ಜಗತ್ತಿನಲ್ಲಿ ಅನ್ನುವ ಚಿಂತನೆಯನ್ನು ವ್ಯಾಪಕವಾಗಿ ಈ ಸಂಧಿಯಲ್ಲಿ ಕೊಡ್ತಾರೆ ಜಗನ್ನಾಥದಾಸರು. ಜಗತ್ತನ್ನು ವ್ಯಾಪಿಸಿದ ಪರಮಾತ್ಮನ ಪುರುಷ ರೂಪದ ಬಗ್ಗೆ ಮೊದಲು ತಿಳಿಸಿ ಹೇಳ್ತಾರೆ. ಪುರುಷ ರೂಪತ್ರಯ, ಭಗವಂತನ ಪುರುಷ ರೂಪ 3 ರೂಪಗಳು. ಜಗತ್ತನ್ನೇ ವ್ಯಾಪಿಸಿದ ಭಗವಂತ 3 ಪುರುಷ ರೂಪದಿಂದ. ಯಾವುದದು ಪುರುಷ ರೂಪ ಅಂದರೆ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಮೊದಲು ತಾನೇ ತಾನಾಗಿ ಸ್ವತಂತ್ರನಾಗಿ ಭಗವಂತನಿದ್ದ, ಪೂರ್ಣನಾಗಿ ಇದ್ದ, ಪುರುಷನಾಮಕನಾಗಿ ಇದ್ದ. ಪುರಾ ಆಸ, ಭಗವಂತ ಈ ಸೃಷ್ಟಿಯ ಪೂರ್ವದಲ್ಲಿಯೂ ಕೂಡ ಸಹ ಪೂರ್ಣನಾಗಿ ಇದ್ದ. ಕಾರಣ ಸೃಷ್ಟಿಯ ಪ್ರಾರಂಭದಲ್ಲಿದ್ದ ಆ ರೂಪವನ್ನು ಪುರುಷ ರೂಪ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಪುರಾ ಆಸ, ಸೃಷ್ಟಿಯ ಪೂರ್ವದಲ್ಲಿಯೂ ಕೂಡ ಪುರುಷನಾಮಕನಾಗಿ ಇದ್ದ. ಪುರುಷ ಅಂತ ಯಾಕೆ ಕರೀತಾರೆ ಆ ರೂಪವನ್ನು ಅಂದರೆ, ಪುರುಷಃ ಪುರುಷಃ. ಪುರು ಅಂದರೆ ಪೂರ್ಣನಾಗಿದ್ದಾನೆ, ಸಹ ಪೂರ್ಣನಾಗಿ ಗುಣಪೂರ್ಣನಾಗಿ ಇದ್ದಾನೆ. ಸೃಷ್ಟಿಯ ಪೂರ್ವದಲ್ಲಿ ಕೂಡ ತಾನು ಪುರುಷನಾಮಕನಾಗಿ ಇದ್ದಾನೆ. ಈ ರೀತಿಯಾಗಿ ನಂತರದಲ್ಲಿ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಭಗವಂತ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮಾಂಡದ ಸ್ಥಿತಿಗೋಸ್ಕರವಾಗಿ ಆ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ. ತತ್ಸೃಷ್ಟ ತದೇವ ಅನುಪ್ರಾವಿಶತ್ ಅಂತದೆ ಉಪನಿಷತ್ತು. ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಸ್ಥಿತಿಯನ್ನು ಕೊಡುವುದಕ್ಕೋಸ್ಕರವಾಗಿ ಭಗವಂತ ಈ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ. ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ ಭಗವಂತನ ರೂಪ ಅದು 2ನೆಯ ಪುರುಷ ರೂಪ ಅಂತಾರೆ. ಬ್ರಹ್ಮಾಂಡಪುರದಲ್ಲಿ ಪ್ರವೇಶ ಮಾಡಿದ ರೂಪ ಪುರಿಶೇತೆ ಇತಿ ಪುರುಷಃ.
ಈ ಬ್ರಹ್ಮಾಂಡಪುರದಲ್ಲಿ ತಾನು ಅಂತರ್ಯಾಮಿಯಾಗಿ ನಿಂತ. ಆದ್ದರಿಂದ ಬ್ರಹ್ಮಾಂಡದ ಅಂತರ್ಯಾಮಿಯಾದ ಎರಡನೆಯ ಪುರುಷ ರೂಪ ಇದು. ಈ ಬ್ರಹ್ಮಾಂಡ ಸೃಷ್ಟಿ ಯಾರಿಗಾಗಿ? ಅವನಿಗೆ ನೀನು ಬ್ರಹ್ಮಾಂಡದಿಂದ ಆಗಬೇಕಾಗಿಲ್ಲ, ಪೂರ್ಣ ಅವನು. ಮತ್ತು ಈ ಬ್ರಹ್ಮಾಂಡ ಸೃಷ್ಟಿ ಯಾರಿಗಾಗಿ? ಚೇತನರ ಸಾಧನಕ್ಕಾಗಿ. ಕಾರಣ, ಈ ಬ್ರಹ್ಮಾಂಡದಲ್ಲಿ ಚೇತನರಿಗೆ ದೇಹವನ್ನು ಕೊಟ್ಟು ಸೃಷ್ಟಿ ಮಾಡಿದ. ಚೇತನರಿಗೆ ದೇಹ ಕೊಟ್ಟ, ಅದೇ ಪಿಂಡಾಂಡ. ಈ ಪಿಂಡಾಂಡವನ್ನು ಚೇತನರಿಗೆ ಕೊಟ್ಟು ಆ ಪಿಂಡಾಂಡದ ಸ್ಥಿತಿಗೋಸ್ಕರವಾಗಿ ಪಿಂಡಾಂಡದಲ್ಲಿ ಅಂತರ್ಯಾಮಿಯಾಗಿ ನಿಂತ. ಈ ಪಿಂಡಾಂಡ ಪುರದಲ್ಲಿ ತಾನು ಅಂತರ್ಯಾಮಿಯಾಗಿ ನಿಂತ ಕಾರಣ ಈ ಪುರದಲ್ಲಿ ನಿಂತ ಮೂರನೆಯ ಪುರುಷ ರೂಪ ಭಗವಂತನದು. ಸೃಷ್ಟಿಯ ಪೂರ್ವದಲ್ಲಿ ಒಂದು ಪುರುಷ ರೂಪ, ಪೂರ್ಣ ಆಗಿರತಕ್ಕಂತಹ ರೂಪ. ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮಾಂಡದ ಒಳಗೆ ಹೊಕ್ಕ ರೂಪ. ಬ್ರಹ್ಮಾಂಡದಲ್ಲಿ ಪಿಂಡಾಂಡ ಸೃಷ್ಟಿ ಮಾಡಿದ ಮೇಲೆ ಪಿಂಡಾಂಡದಲ್ಲಿ ಒಳಹೊಕ್ಕ ರೂಪ. ಹೀಗೆ ಮೂರು ಪುರುಷ ರೂಪಗಳು ಭಗವಂತನದು, ವ್ಯಾಪ್ತ ರೂಪಗಳು. ಶ್ರೀಮದಾಚಾರ್ಯರು ಭಾಗವತ ಏಕಾದಶ ಸ್ಕಂಧದಲ್ಲಿ ತಾತ್ಪರ್ಯ ಬರೆಯಿತ ಇದನ್ನು ತಿಳಿಸಿಕೊಡ್ತಾರೆ ನೋಡ್ರಿ. ವಿಷ್ಣೋಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣಿ ಅಥೋ ವಿದುಹು. ಪ್ರಥಮಂ ಮಹತಃಸ್ರಷ್ಟೃ, ದ್ವಿತೀಯಂ ಅಂಡಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೇ ತಾನಿ ಜ್ಞಾತ್ವ ವಿಮುಚ್ಯತೆ. ಹೀಗೆ ಭಗವಂತನ ಮೂರು ಪುರುಷ ರೂಪಗಳನ್ನು ತಿಳಿದು ಉಪಾಸನೆ ಮಾಡಿದರೆ ಈ ಸಂಸಾರ ಬಂಧನದಿಂದ ಮೋಚನೆ ಆಗ್ತದೆ ಎನ್ನುವ ವಿಚಾರವನ್ನು ಶ್ರೀಮದಾಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಾರೆ. ಹೀಗೆ ಪುರುಷ ರೂಪತ್ರಯ, ಬ್ರಹ್ಮಾಂಡದ ಸೃಷ್ಟಿಗಿಂತ ಬ್ರಹ್ಮಾಂಡದ ಹೊರಗಡೆಗೆ, ಬ್ರಹ್ಮಾಂಡದ ಒಳಗಡೆಗೆ, ಪಿಂಡಾಂಡದ ಒಳಗಡೆಗೆ, ಹೀಗೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿರತಕ್ಕಂತಹ ಭಗವಂತನ ಮೂರು ಪುರುಷ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ವ್ಯಾಪ್ತಿಯಲ್ಲಿ. ಪುರಾತನ ಪುರುಷ. ಪುರಾತನ ಪುರುಷ ಅಂದರೆ ಅದೇ ಸೃಷ್ಟಿಯ ಪೂರ್ವದಲ್ಲಿ ಇರತಕ್ಕಂತಹ ಪುರಾತನ. ಪುರ ಸೃಷ್ಟಿಯ ಪೂರ್ವ, ಆ ಕಾಲಕ್ಕಿರುವ ಪುರುಷ ರೂಪ ಒಂದು, ಅದನ್ನೇ ಹೇಳ್ತಾರೆ ಇಲ್ಲಿ. ಸೃಷ್ಟಿಯ ಪೂರ್ವದಲ್ಲಿರುವ ಪುರಾತನ ಪುರುಷ ರೂಪ ಒಂದು. ಕ್ಷರ ಪುರುಷೋತ್ತಮ ಕ್ಷರಾಕ್ಷರ ಪೂಜಿತ ಪಾದ. ಹೀಗೆ ಭಗವಂತ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡದಲ್ಲಿ ಪಿಂಡಾಂಡವನ್ನು ಸೃಷ್ಟಿ ಮಾಡಿದನಲ್ಲ, ಈ ಪಿಂಡಾಂಡದಲ್ಲಿರುವ ಚೇತನರಿಗೆ ಸಾಧನಕ್ಕೆ ಬೇಕಾದ ಬ್ರಹ್ಮಾಂಡವನ್ನು ಕೊಟ್ಟ. ಈ ಚೇತನರು ಹೇಗಿದ್ದಾರೆ ಅಂದರೆ, ಇವನು ಬರೀ ಪುರುಷನಲ್ಲ, ಪುರುಷೋತ್ತಮ ಅಂತಾರೆ. ಯಾಕೆ ಪುರುಷೋತ್ತಮ ಅಂದರೆ, ಅವನಿಂದ ಸೃಷ್ಟವಾಗಿರತಕ್ಕಂತಹ ಈ ಬ್ರಹ್ಮಾಂಡದಲ್ಲಿ ಎರಡು ಥರದ ಪುರುಷರಿದ್ದಾರೆ. ಕ್ಷರಾಕ್ಷರ ಪುರುಷ ಪೂಜಿತ ಪಾದ, ಅದರಿಂದ ಅವನು ಪುರುಷೋತ್ತಮ. ಯಾರಿವರು ಕ್ಷರ ಪುರುಷರು? ಯಾರು ಅಕ್ಷರ ಪುರುಷರು? ಯಾರು? ಅವರಿಂದ ಏನು ಪೂಜಿತ ಇವನು? ಏನು ಕಾರಣಕ್ಕೆ ಇವನನ್ನು ಪುರುಷೋತ್ತಮ ಅಂತ ಕರೀತಾರೆ? ಚಿಂತನೆ ಮಾಡಬೇಕು. ಶ್ರೀಕೃಷ್ಣ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಹೇಳುವಾಗ ಪುರುಷೋತ್ತಮ ಯೋಗ ಅಂತಲೇ ಕರೀತಾರೆ. ಅಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ, ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ, ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ, ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ, ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ, ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಅಂತ ಪುರುಷೋತ್ತಮ ಭಗವಂತ ಯಾಕೆ ಅನ್ನುವುದನ್ನು ಕೃಷ್ಣ ಗೀತೆಯಲ್ಲಿ ಸ್ಪಷ್ಟಪಡಿಸ್ತಾರೆ. ಎರಡು ಥರದ ಪುರುಷರಿದ್ದಾರೆ, ಕ್ಷರ ಪುರುಷರು, ಅಕ್ಷರ ಪುರುಷರು ಅಂತ. ಕ್ಷರನಾಟ್ ಕ್ಷರ. ಕ್ಷರ ಪುರುಷರು ಅಂದರೆ ಯಾರ ದೇಹ ಬಿದ್ದು ಹೋಗ್ತಾರೋ, ಬಿದ್ದು ಹೋಗುವ ಶರೀರವುಳ್ಳ ಆ ಚೇತನರನ್ನು ಕ್ಷರಪುರುಷರು ಅಂತ ಕರೀತಾರೆ ಶಾಸ್ತ್ರದಲ್ಲಿ.
ಕೃಷ್ಣ ಗೀತೆಯಲ್ಲಿ ಅದನ್ನೇ ಹೇಳೋರು. ಯಾರ ದೇಹ ಬಿದ್ದು ಹೋಗ್ತದೋ ಅಂತಹ ಬಿದ್ದು ಹೋಗುವ ಶರೀರವುಳ್ಳ ಚೇತನರನ್ನು ಕ್ಷರಪುರುಷರು ಅಂತ ಕರೀತಾರೆ. ಯಾರು ಅಂದರೆ ಸಮಸ್ತ ಚೇತನರ ಸಮುದಾಯ. ಬ್ರಹ್ಮದೇವರು ಪ್ರಾರಂಭ ಮಾಡಿ ತೃಣಪರ್ಯಂತರಾಗಿರತಕ್ಕಂತಹ ಸಮಸ್ತ ಚೇತನರ ದೇಹವು ಕೂಡ ಬಿದ್ದು ಹೋಗ್ತದೆ. ಇದು ಶಾಶ್ವತವಾಗಿರುವ ದೇಹ ಇಲ್ಲ. ಕಾರಣ ಬ್ರಹ್ಮ ಮೊದಲುಗೊಂಡು ತೃಣಪರ್ಯಂತರವಾದ ಸಮಸ್ತ ಚೇತನರನ್ನು ಕ್ಷರಪುರುಷರು ಅಂತ ಕರೀತಾರೆ. ಇನ್ನು ಶರೀರ ಬಿಗಳೆದ ಚೇತನ, ನಿತ್ಯ ಶರೀರ, ಅದು ಲಕ್ಷ್ಮೀದೇವಿ ಒಬ್ಬಳೆ. ಕೂಟಸ್ಥ ಅಕ್ಷರ ಉಚ್ಯತೆ. ಕೂಟಸ್ಥ ಕೂಟವತ್ತು ತಿಷ್ಠತಿ. ನಿತ್ಯವಾಗಿರತಕ್ಕಂತಹ ಶರೀರವನ್ನು ಹೊಂದಿದವಳು ಲಕ್ಷ್ಮೀದೇವಿ. ಕಾರಣ ಲಕ್ಷ್ಮೀದೇವಿಯನ್ನು ಅಕ್ಷರ ಪುರುಷಳು ಅಂತ ಕರೀತಾರೆ. ಬ್ರಹ್ಮಾದಿ ಸಮಸ್ತ ಚೇತನರು ಕ್ಷರಪುರುಷರು, ಲಕ್ಷ್ಮೀದೇವಿ ಅಕ್ಷರ ಪುರುಷಳು. ಹೀಗೆ ಕ್ಷರ ಅಕ್ಷರ ಈ ಎರಡು ಪುರುಷರಿಂದಲೂ ಕೂಡ ಉತ್ತಮನಾಗಿರತಕ್ಕಂತಹ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಚಿತಃ ಪುರುಷೋತ್ತಮಃ. ಕ್ಷರಾಕ್ಷರ ಪುರುಷರನ್ನು ಮೀರಿ ನಿಂತವನು ನಾನು. ಆದ್ದರಿಂದ ಆ ಅಕ್ಷರ ಪುರುಷರು ನನ್ನ ನಿಯಂತ್ರಣದಲ್ಲಿ, ನನ್ನ ನಿಯಾಮಕತ್ವದಲ್ಲಿ ಇದ್ದಾರೆ. ಆದ್ದರಿಂದಾಗಿ ನಾನು ಪುರುಷೋತ್ತಮ ಅಂತ ಅನಿಸಿಕೊಳ್ತೀನಿ ಅಂತಾನೆ ಕೃಷ್ಣ. ಇಂತಹ ಅದನ್ನೇ ಹೇಳ್ತಾರೆ ಇಲ್ಲಿ. ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಅಕ್ಷರಳಾದ ಲಕ್ಷ್ಮೀದೇವಿ, ಕ್ಷರಪುರುಷರಾದ ಬ್ರಹ್ಮಾದಿ ಸಮಸ್ತ ಚೇತನರಿಂದಲೂ ಕೂಡ ಪೂಜಿತನಾದವ ಯಾರೋ ಅವನು ಪುರುಷೋತ್ತಮ. ಅವನೇ ಪುರುಷನಾಮಕನಾಗಿ ಬ್ರಹ್ಮಾಂಡ ಸೃಷ್ಟಿಗಿಂತ ಮೊದಲಿದ್ದಾನೆ. ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಒಳ ಹೊಕ್ಕಿದ್ದಾನೆ. ಬ್ರಹ್ಮಾಂಡದ ಒಳಗೆ ಪಿಂಡಾಂಡಗಳನ್ನು ಸೃಷ್ಟಿ ಮಾಡಿ ಪಿಂಡಾಂಡದ ಒಳಗೆ ಹೊಕ್ಕಿದ್ದಾನೆ. ಹೀಗೆ ಪುರುಷೋತ್ತಮ ಪುರುಷ ರೂಪದಿಂದ ಮೂರು ಕಡೆಗೆ ವ್ಯಾಪಿಸಿ ಸರ್ವತ್ರ ತನ್ನ ವ್ಯಾಪ್ತಿಯನ್ನು ಇಟ್ಟುಕೊಂಡಿರತಕ್ಕಂಥವ ಅಂತ ಚಿಂತನೆ ಮಾಡಬೇಕು. ಇಂತಹ ಪುರುಷೋತ್ತಮ ಪೂರ್ಣಾನಂದ ಜ್ಞಾನಮಯ. ಪೂರ್ಣವಾದ ಆನಂದ, ಪೂರ್ಣವಾದ ಜ್ಞಾನ ಅವೇ ಸ್ವರೂಪವಾಗಿ ಉಳ್ಳವನಾಗಿದ್ದಾನೆ ಪುರುಷ ಅಂದರೆ. ಪುರು ಅಂದರೆ ಪೂರ್ಣ. ಇಂತಹ ಪುರುಷಃ ಅವನು ಪೂರ್ಣನಾಗಿದ್ದಾನೆ ಅಂದರೆ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದಲೇ ಸರ್ವೋತ್ತಮನಾಗಿದ್ದಾನೆ. ಎಲ್ಲಕ್ಕಿಂತ ಶ್ರೇಷ್ಠನಾಗಿರತಕ್ಕಂಥವನು ಪುರುಷ ಅಂದರೆ. ಯಾಕೆ? ಪೂರ್ಣವಾದ ಜ್ಞಾನ, ಪೂರ್ಣವಾದ ಆನಂದ ಅವನಲ್ಲಿ ಉಂಟು. ಇಂತಹ ಪೂರ್ಣಾನಂದ ಜ್ಞಾನಮಯನಾಗಿದ್ದಾನೆ ಆ ಪುರುಷ. ಇಂತಹ ಪುರುಷನಾಮಕನಾಗಿರತಕ್ಕಂತಹ ಪರಮಾತ್ಮ ಇವನೆಂಥವನು? ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತದಿಂದ ಚೆನ್ನಾಗಿ ಪ್ರತಿಪಾದಿಸಲ್ಪಟ್ಟವ. ತತ್ವತ್ ಪುರುಷ ಹೃತ್ಪುಷ್ಕರ ನಿಲಯ. ನೋಡ್ರಿ, ಪಿಂಡಾಂಡದಲ್ಲಿ ಅವನ ಅಂತರ್ಯಾಮಿ ಅದನ್ನು ಇಲ್ಲಿ ಹೇಳ್ತಾರೆ. ಅವನಿಂದ ಸೃಷ್ಟವಾದ ಈ ದೇಹ, ಪ್ರತಿಯೊಬ್ಬರ ದೇಹದ ಹೃತ್ಕಮಲ, ಹೃತ್ಪುಷ್ಕರ ನಿಲಯ, ಹೃತ್ಕಮಲದಲ್ಲಿ ವಾಸವಾಗಿದ್ದಾನೆ. ಆದ್ದರಿಂದಲೇ ಮಹಾಪುರುಷ, ಪುರುಷೋತ್ತಮನೂ ಹೌದು, ಮಹಾಪುರುಷನೂ ಹೌದು. ಇವನು ಅಜಾಂಡಾಂತರದಿ ಇಡೀ ಬ್ರಹ್ಮಾಂಡದಲ್ಲಿ ಒಳಹೊರಗೆ ವ್ಯಾಪ್ತನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ, ಯಾವುದನ್ನು ಅಂಟಿಸಿಕೊಳ್ಳದೆ ವ್ಯಾಪ್ತನಾಗಿದ್ದಾನೆ ಎನ್ನುವುದಾಗಿ ಅವನ ಬಗ್ಗೆ ಹೇಳ್ತಾರೆ. ಈ ಪುರುಷ ಸೂಕ್ತ ಪ್ರಮೇಯ ಸುಮೇಯ, ಹೃತ್ಪುಷ್ಕರ ನಿಲಯ, ಮಹಾಪುರುಷ, ಅಜಾಂಡ, ಅಂತರದಿ ವ್ಯಾಪ್ತ, ಬಹಿರದಿ ವ್ಯಾಪ್ತ, ಇದೆಲ್ಲ ವಿಚಾರಗಳನ್ನು ಚಿಂತನೆ ಮಾಡಲಿಕ್ಕುಂಟು. ನಾಳಿನ ಪ್ರವಚನದಲ್ಲಿ ಆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.